ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎವ್ರಿವನ್ ಇಸ್ ಡೂಯಿಂಗ್ ಗುಡ್. ವೆಲ್ಕಮ್ ಬ್ಯಾಕ್ ಟು ಅನದರ್ ಡೈಲಿ ಲಾಗ್. ಇವತ್ತು ಮಾರ್ನಿಂಗಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸ್ವಲ್ಪ ಕ್ಲೀನಿಂಗ್ ಎಲ್ಲ ಇತ್ತು, ಮನೆ ಕ್ಲೀನ್ ಮಾಡ್ಕೊಳ್ಳೋದು, ಸ್ವೀಪಿಂಗ್ ಎಲ್ಲ ಆಯಿತು, ವ್ಯಾಕ್ಯೂಮ್ ಮಾಡಿಕೊಂಡೆ. ಇವಾಗ ಮಾಪ್ ಮಾಡ್ತಾ ಇದ್ದೀನಿ. US ಮನೆ ಕೆಲಸ ಮಾಡೋಕ್ಕೆ ಈ ಥರ ಮನೆ ಕೆಲಸಕ್ಕೆ ನಾವು ಕರ್ಕೋಬೋದಾ ಅಂತ ಹೇಳಿದ್ರೆ ಎಸ್, ಡೆಫಿನೆಟ್ಲಿ ಇದ್ದಾರೆ, ಕರ್ಕೋಬೋದು. ಕಂಪನಿಗಳೇ ಇದೆ ಹೌಸ್ ಕ್ಲೀನಿಂಗ್ದೆಲ್ಲ. ಬಟ್ ತುಂಬಾ ಲೇಬರ್ ಚಾರ್ಜಸ್ ಅಂತ ಹೇಳ್ಬೋದು. ಸೊ ಯಾರು ಡೈಲಿ ಅಂತೂ ಯಾರೂ ಕರ್ಕೊಳ್ಳಲ್ಲ, ಯಾಕಂದರೆ ಲೇಬರ್ ಚಾರ್ಜಸ್ ತುಂಬ ಇರೋದ್ರಿಂದ ಡೈಲಿ ಅಂತೂ ಕರ್ಕೊಳ್ಳಲ್ಲ. ಅವ್ರವ್ರ ಕೆಲಸನ ಅವ್ರವರೇ ಮಾಡ್ಕೋತಾರೆ. ಬಟ್ ತುಂಬಾ ಬ್ಯುಸಿ ಇರ್ತಾರೆ. ಇವಾಗ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರೂ ಕೆಲಸ ಮಾಡ್ತಾ ಇರ್ತಾರೆ. ಸೊ ಅಂತ ಅವರು ಮಂತ್ಲಿ ಒನ್ಸೆಲ್ಲ ಕರೆಸ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಸ್ತಾರೆ, ಡೀಪ್ ಕ್ಲೀನಿಂಗೆಲ್ಲ. ಮಂತ್ಲಿ ಒನ್ಸ್ ನೀವು ಕರೆಸಿದ್ರು ಮಂತ್ಲಿ ಒನ್ಸ್ ಮನೇನ ಡೀಪ್ ಕ್ಲೀನ್ ಮಾಡಬೇಕು ಅಂದರೆ ಎಷ್ಟು ಚಾರ್ಜಸ್ ಗೊತ್ತಾ? ಲೇಬರ್ ಚಾರ್ಜಸ್ ಎಷ್ಟಿರುತ್ತೆ ಅಂದರೆ, ಮಿನಿಮಮ್ ಚಿಕ್ಕ ಮನೆ ಆದರೆ ನಾನು ಕೇಳಿರೋ ಪ್ರಕಾರ ಒಂದು $250 to $500, $300 to $500 ಅಂತ ಹೇಳೋದು ಕೇಳಿದ್ದೀನಿ. ಬಟ್ ನಾವಂತೂ ಒಂದ್ಸಲನೂ ಕರೆಸಿಲ್ಲ. ನಾವು ಕರೆಸಿ ಮಾಡಿಸಿದ್ರೆ ನಮಗೆ ಗೊತ್ತಿರುತ್ತೆ ಹೇಗಿರುತ್ತೆ ಅನ್ನೋದು ಒಂದು ಸ್ವಲ್ಪ ಐಡಿಯಾ ಇರುತ್ತೆ. ಬಟ್ ನಾನು ಕೇಳಿರೋ ಪ್ರಕಾರ ಸ್ಮಾಲ್ ಹೌಸಸ್ ಆದರೆ ನಮ್ಮನೆ ಥರ ಇರೋದಕ್ಕೆಲ್ಲ ಆದರೆ ಒಂದು $300 to $500 ಅಂತ ಹೇಳ್ಬೋದು. ಇನ್ನು ಡ್ಯೂಪ್ಲೆಕ್ಸ್ 2 story ಹೌಸಸ್ ಇರುತ್ತಲ್ಲ, ಅದಕ್ಕೆಲ್ಲ ಜಾಸ್ತಿನೇ ಇರುತ್ತೆ. ಮನೆ ಎಷ್ಟು ದೊಡ್ಡದಿರುತ್ತೆ ಅಷ್ಟು ದುಡ್ಡು ಜಾಸ್ತಿನೇ ಇರುತ್ತೆ. ಹೇಳಬೇಕು ಅಂದರೆ ಇಂಡಿಯಾದ ರುಪೀಸ್ ಹೇಳಬೇಕಂದ್ರೆ ಒಂದು 25,000 to 50,000 ಅಂತಲೇ ಹೇಳ್ಬೋದು ಒಂದ್ಸಲ ನೀವು ಮನೆ ಕರೆಸಿ ಕ್ಲೀನ್ ಮಾಡಿಸ್ಬೇಕು ಅಂದರೆ. ಇಲ್ಲೆಲ್ಲ ಅವ್ರವ್ರ ಕೆಲಸ ಅವ್ರವರೇ ಮಾಡ್ಕೊಳ್ಳೋದ್ರಿಂದ ಎಲ್ಲೋ ಒಂದು 6 months ಒನ್ಸ್ ಇಲ್ಲ ಇಯರ್ಲಿ ಒನ್ಸ್ ತುಂಬ ನೀಟಾಗಿ ಡೀಪ್ ಕ್ಲೀನ್ ಮಾಡಿಸ್ಬೇಕು ಅಂತ ಅನಿಸಿದವರು ಕರೆಸ್ಬಿಟ್ಟು ಮಾಡಿಸ್ತಾರೆ. ಬಿಟ್ಟರೆ ಇಲ್ಲಿರೋರೆ ಅಮೇರಿಕನ್ಸ್ ತುಂಬ ರಿಚ್ ಇರೋರು ಮೇ ಬಿ ಕರೆಸಿ ಮಾಡಿಸ್ಬೋದೇನೋ, ನನಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ನಮ್ಮ ಇಂಡಿಯನ್ಸ್ ಅಂತೂ ಯಾರೂ ಕರೆಸಲ್ಲ, ಯಾಕಂದರೆ ಲೇಬರ್ ಚಾರ್ಜಸ್ ಕೂಡ ಜಾಸ್ತಿ ಮತ್ತು ಅವ್ರವ್ರ ಕೆಲಸ ಅವರೇ ಮಾಡ್ಕೋತಾರೆ. ಇನ್ ಕೇಸ್ ತುಂಬ ಬ್ಯುಸಿ ಇದ್ದರೆ, ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರೂ ವರ್ಕ್ ಮಾಡ್ತಾ ಇದ್ದರೆ ಅಂಥವ್ರು ಮಂತ್ಲಿ ಒನ್ಸ್ ಎಲ್ಲ ಕರೆಸಿ ಮನೆ ಕ್ಲೀನ್ ಮಾಡಿಸ್ಕೋತಾರೆ. ನಾನು ಒಂದೆರಡು ಫ್ಯಾಮಿಲಿ ನೋಡಿದ್ದೀನಿ, ಅವರು ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರೂ ಬ್ಯುಸಿ ವರ್ಕ್ ಮಾಡ್ತಾರೆ. ಸೊ ಅವರು ಹೀಗೇ ಮಂತ್ಲಿ ಒನ್ಸ್ ಎಲ್ಲ ಕರೆಸಿ ಕ್ಲೀನ್ ಮಾಡಿಸ್ಕೋತಾರೆ. ಸೊ ಡೀಪ್ ಕ್ಲೀನೆಲ್ಲ ಮಾಡಿಸಲ್ಲ, ಅವರ್ಲಿನೂ ನಾವು ಕ್ಲೀನ್ ಮಾಡಿಸ್ಕೋಬೋದು. ಇಲ್ಲಿ ಅವರ್ಲಿಗೆ ಇಷ್ಟು ಅಂತ ಪೇ ಮಾಡಬೇಕಾಗತ್ತೆ. ಬಟ್ ಅವರ್ಲಿಗೂ ತುಂಬಾ ಜಾಸ್ತಿನೇ ಇರುತ್ತೆ. ಇಲ್ಲಿ ಒಂದು $20 ಕೇಳ್ತಾರೆ, ಮಿನಿಮಮ್ 15 ಅಂದರೆ ತುಂಬಾ ಕಮ್ಮಿ. ಕೆಲವು ಕಂಪ್ನಿ ಇರ್ಬೋದು, ಬಟ್ 17, 18, $20 ಎಲ್ಲ ಇರುತ್ತೆ. ಸೊ ಇಂಡಿಯನ್ ರುಪೀಸ್ ಹೇಳಬೇಕಂದ್ರೆ ಒಂದು 1,500 to 1,800 ಅಂತಲೇ ಹೇಳ್ಬೋದು 1 hourಗೆ. ಸೊ ಒಂದು 5 hours ಆ ಥರ ಏನಾದರೂ ತುಂಬ ಗಲೀಜಿದ್ರೆ ಕ್ಲೀನ್ ಮಾಡಿಸ್ಕೋತಾರೆ. ಇಲ್ಲ 2 hours 3 hours, ಅದು ನನಗೆ ಗೊತ್ತಿಲ್ಲ ಎಷ್ಟು ಅವರ್ ಮಿನಿಮಮ್ ಅವರು ಕ್ಲೀನ್ ಮಾಡೋರು ಕೇಳ್ತಾರೆ ಅನ್ನೋದು. ಕೆಲವರೆಲ್ಲ ಬಂದರೆ 1 hour 2 hoursಗೆಲ್ಲ ಅವ್ರು ಕೇಳಲ್ಲ, ಮಿನಿಮಮ್ 5 hours ಕೇಳ್ತಾರೆ ಅಂತ ಅನಿಸುತ್ತೆ. ಆ್ಯಕ್ಚುಲಿ ನನಗೂ ಡೆಲಿವರಿ ಆದಮೇಲಿಂದ ನಾವು ನೋಡಿದ್ವಿ ಯಾರನ್ನಾದ್ರೂ ಕರ್ಸೋಣ ಅಂತ ಹೇಳ್ಬಿಟ್ಟು. ಇಂಡಿಯನ್ ಅವರು ಒಬ್ಬರನ್ನ ರೆಫರ್ ಮಾಡಿದರು. ಅವರು ಅಷ್ಟೇ ಅವರ್ಲಿ $20 ಅಂತ ಕೇಳಿದರು. ಒಂದೇ ಒಂದು ಲೇಡಿ ಇದ್ದಾರೆ ಇಲ್ಲಿ ಇಂಡಿಯನ್ ಅವರು, ಹಿಂಗೆ ಮನೆ ಕೆಲಸ ಮಾಡೋಕ್ಕೆ, ಮಗು ನೋಡ್ಕೊಳ್ಳೋಕ್ಕೆ ಅಂತ. ಬರೀ ಅಡುಗೆ ಮಾಡೋದು ಮಗು ನೋಡ್ಕೊಳ್ಳೋದು ಅಷ್ಟಕ್ಕೆ ಅವರು ಮಿನಿಮಮ್ 5 hours ಇರ್ತಾರೆ. ಬಟ್ ಕೆಲಸ ಅಷ್ಟೇ. ಸೊ ಅದಕ್ಕೆ $20 ಕೊಡ್ಬೇಕು. ನಮಗೆ ವರ್ತ್ ಅಂತ ಅನಿಸ್ಲಿಲ್ಲ, ಸೊ ನಾವು ಬೇಡ ಅಂತ ಹೇಳಿದ್ವಿ. ಸೊ ಹೀಗಿರತ್ತೆ ಇಲ್ಲಿ. ಸೊ ಅಷ್ಟೆಲ್ಲ ದುಡ್ಡು ಕೊಡೋಕ್ಕೆ ಹೊಟ್ಟೆ ಉರಿಯುತ್ತಲ್ವ, ಅಷ್ಟೆಲ್ಲ ದುಡ್ಡು ಕೊಟ್ಬಿಟ್ಟು ಯಾರು ಮನೆ ಕೆಲಸಕ್ಕೆ ಜನ ಇಟ್ಕೋತಾರೆ, ಇಲ್ಲ ಮನೆ ಕೆಲಸಕ್ಕೆ ಕರೆಸ್ತಾರಲ್ವಾ. ಸೊ ನಮ್ಮ ಕೆಲಸನ ನಾವೇ ಮಾಡ್ಕೋತೀವಿ. ಅದಕ್ಕೆ ಆಫ್ಟರ್ನೂನ್ ಲಂಚ್ಗೆ ಸಾಲ್ಮನ್ ಫಿಶ್ ಬುರ್ಜಿ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಇದು ಸಾಲ್ಮನ್ ಇಂಡಿಯಾದಲ್ಲಿ ಸಿಗುತ್ತಾ ಇಲ್ಲ ಗೊತ್ತಿಲ್ಲ ನನಗೆ. ಇದರಲ್ಲಿ ಕರಿ ತುಂಬಾ ಚೆನ್ನಾಗಿ ಬರುತ್ತೆ. ಫಿಶ್ ಫ್ರೈ ನನಗಷ್ಟು ಇಷ್ಟ ಆಗಲ್ಲ. ಸೊ ಒಂದ್ಸಲ ಇದೇ ಥರ ಬುರ್ಜಿ ಥರ ಟ್ರೈ ಮಾಡಿದ್ದೆ, ತುಂಬಾ ಚೆನ್ನಾಗಿ ಬಂತು. ಆವತ್ತಿಂದ ನಾನು ಇದೇ ಸಾಲ್ಮನ್ ಫಿಶ್ನ ಬುರ್ಜಿ ಥರನೇ ಮಾಡ್ತೀವಿ. ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ನೋಶು ಅಂತೂ ಬುರ್ಜಿ ಮಾಡೋದೇ ಇಷ್ಟ ಆಗಲ್ಲ, ಫ್ರೈ ಮಾಡಿಕೊಟ್ರೆ ಅವಳಿಗೆ ಇಷ್ಟ ಆಗುತ್ತೆ. ನನಗೆ ನನ್ನ ಹಸ್ಬೆಂಡ್ಗೆ ಇದೇ ಥರ ಇಷ್ಟ. ಪಾಪು ಅಷ್ಟೊತ್ತಿಗೆ ನಿದ್ದೆ ಮಾಡೋದ್ಲು, ಫೀಡ್ ಮಾಡಿ ಮಲಗಿಸಾದ್ಮೇಲೆ ಮತ್ತೆ ಸ್ವಲ್ಪ ನನಗೆ ತುಂಬ ಹೊಟ್ಟೆ ಹಸಿತಾಯಿತು. ಇವತ್ತು ಬೇಗನೆ ಹೊಟ್ಟೆ ಹಸಿತಿತ್ತು, ಇಲ್ಲಾಂದರೆ ನೋಶು ಬಂದಮೇಲೆ ಒಟ್ಟಿಗೆ ಊಟ ಮಾಡೋದು ನಾವು.
ಹಾಗೆ ಊಟ ಮಾಡಬೇಕಾದ್ರೆ ಟಿ ವಿ ನೋಡೋಣ, ಸ್ವಲ್ಪ ಸಾಂಗ್ ಹಾಕೋಣ ಅಂತ ಸಾಂಗ್ ಹಾಕ್ಕೊಂಡಿದ್ದೆ. ಪಾಪ ಮಲ್ಕೊಂಡಿದ್ಲಲ್ವ ಅಂತ ನಿಧಾನಕ್ಕೆ ಸಾಂಗ್ ಹಾಕ್ಕೊಂಡಿದ್ದೆ. ಬಟ್ ಇನ್ನೂ ಊಟನೇ ಆಗಿರಲಿಲ್ಲ ಅಂದು ಅಷ್ಟು ಬೇಗ ಎದ್ಬಿಟ್ಲು. ಇವಾಗ ನಿದ್ದೆ ಕಮ್ಮಿ ಆಗಿಬಿಟ್ಟಿದೆ, ಆಟ ಜಾಸ್ತಿ ಆಗಿಬಿಟ್ಟಿದೆ. ಸ್ವಲ್ಪ ಸ್ವಲ್ಪ ಮಲಗ್ತಾಳೆ, ಎದ್ಬಿಡ್ತಾಳೆ. ಅಲ್ಲಿ ಹೋಗೋದು ಟಿ ವಿ ಹತ್ರ, ಆ ಟೀಪಾಯಿನ ಅಗ್ಗಿಯೋದು, ಹಲ್ಲು ಬರೋಕ್ಕೆ ಇಚ್ಚಿಂಗ್ ಆಗ್ತಿದ್ಯಾ ಏನೋ. ಗುಡ್ಡತಾ ಇರು, ಇದು ಗುಡ್ಡು ತಾನೆ ಮಮ್ಮ, ಗುಡ್ಡತಾ ಇರು ಮಮ್ಮ, ಗುಡ್ಡು ಮಮ್ಮ ಡಾಲಿ ಬಾಜೋ ಪೊರೆ ಬಲ್ಲಿ ಮಮ್ಮ ಡಾಲಿ ಮಮ್ಮ ಗುಡ್ಡು ನೋ 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 ಬಾಜೋ ನೋ ನೋ ಬಲ್ಲೆ ಇದೆ, ಬಲ್ಲೆ ಇದೆ ಮಮ್ಮ ನಡೆ ಬಲ್ಲೆ, ಮಮ್ಮ ನಡಿ ಬಲ್ಲೆ ಯಾವ್ದ ಇಂಚು ಪುನಃ ಬಲ್ಲೆ ಇದೆ ಮಮ್ಮ ನಡೆ ಬಲ್ಲೆ. ಕಮ್ 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 ಆನ್ ಕಮ್ ಆನ್ ಬಲೆ. ಏಯ್ ಗುಡ್ಡಿ, ಏ ಗುಡ್ಡಿ, ನಾಟಕಕ್ಕೆ ಹೋಗ್ಬಿಡು ಇತ್ತೇನೆ ಒಂದು ಬಲೆ ಇದೆ ಮಾಮ ನಡೆ ಬಲ್ಲೆ ಇದೆ. ಸ್ನಾನಕ್ಕೆ ಹೋಗ್ಬೇಕಾದ್ರೆ ಈ ಥರ ಕ್ರಿಬ್ಬಲ್ಲಿ ಟಾಯ್ಸು, ತಟ್ಟೆ ಲೋಟ ಎಲ್ಲ ಕೊಟ್ಬಿಟ್ಟು ಹೋಗ್ಬಿಡ್ತೀನಿ. 2 ಮಿನಿಟ್ಸಲ್ಲಿ ಸ್ನಾನ ಬಂದುಬಿಡಬೇಕು. ತಲೆಗಂತೂ ಅವರು ಹಸ್ಬೆಂಡ್ ಇರಬೇಕಾದ್ರೆ ಮಾಡ್ಕೊಳ್ಳೋದು. ಪಾಪು ಇರಬೇಕಾದ್ರೆ ಆಗೋದೇ ಇಲ್ಲ ನೋಡಿ. ಸ್ವಲ್ಪ ಹೊತ್ತಿರ್ತಾಳೆ ಅಷ್ಟೇ, ಆಮೇಲೆ ಇರಲ್ಲ. ಆಮೇಲೆ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಬೇಗ ಬಂದುಬಿಡಬೇಕು. ಇದೇ ಅಲ್ವಾ, ಒಬ್ಬೊಬ್ರು ಇದ್ದರೆ ಇದೇ ಕಷ್ಟ. ಸೊ ನೋಶು ಬಂದಮೇಲೆ ಅವಳಿಗೆ ಊಟ ಹಾಕ್ಕೊಟ್ಟಿದ್ದೀನಿ ನೋಡಿ. ರೈಸು ಸಾಂಬಾರೆಲ್ಲ ಹಾಕ್ಕೊಟ್ರೆ ಅಂತೂ ಇಷ್ಟನೇ ಪಡಲ್ಲ, ತಿನ್ನೋದೇ ಇಲ್ಲ. ಯಾವ ಥರ ಡ್ರಾಮಾ ಮಾಡ್ತಿದ್ದಾಳೆ ಅಂತ ನೀವೇ ನೋಡಿ. ತಿನ್ನೋಕ್ಕೋಸ್ಕರ ಅವಳಿಗೆ ಗೊತ್ತಿಲ್ಲ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. Get up and walk and go to school. ನೋಡಿದ್ರಲ್ಲ ಊಟ ಮಾಡೋದಕ್ಕೆ ಇಷ್ಟೆಲ್ಲ ಡ್ರಾಮಾ ಮಾಡ್ತಾಳೆ ಅಂತ. ಅವಳಿಗೆ ಅನ್ನ ಸಾಂಬಾರು ಅಂದರೆ ಆಗೋದೇ ಇಲ್ಲ. ಅನ್ನ ಸಾಂಬಾರು ಹಾಕ್ಕೊಟ್ಬಿಟ್ರೆ ಹಿಂಗೇ ಅಟ್ಲೀಸ್ಟ್ ದೋಸೆ ಇಡ್ಲಿ ಸ್ವಲ್ಪ ಸ್ವಲ್ಪ ತಿಂತಾಳೆ. ಅದನ್ನು ಮೇಯ್ನ್ ಫುಡ್ಗಳಂತೂ ನಾವು ಮಾಡೋದು ಮನೇಲಿ ಇಷ್ಟನೇ ಆಗಲ್ಲ. ಡ್ರೈ ಫ್ರೂಟ್ಸು ವೆಜ್ಜಿಸ್ಸು ಆ ಥರ ಹೆಲ್ದಿ ಫುಡ್ಡೆಲ್ಲ ತಿಂತಾಳೆ. ಬಿಟ್ಟರೆ ಕೆಲವೊಂದು ಹೊರಗಡೆದು ಫುಡ್ ಅಂದರೆ ಚಿಕನ್ ನಗ್ಗೆಟ್ಸ್ ಆ ಥರ ಕೆಲವೊಂದು ತುಂಬ ಚೂಸಿ ಇದ್ದಾಳೆ. ಫುಡ್ಡಿ ಅಂತೂ ಅಲ್ಲ. ಸೊ ಸಮ್ಟೈಮ್ಸ್ ನಾನಂತೂ ಏನು ಇಷ್ಟಪಟ್ಟು ತಿಂತಾಳೋ, ಏನು ಕೇಳ್ತಾಳೋ ಅದನ್ನೇ ಮಾಡಿಕೊಡ್ತಾ ಇರ್ತೀನಿ. ಹೋಗಲಿ ಅಟ್ಲೀಸ್ಟ್ ಅದನ್ನಾದರೂ ಅವಳು ಇಷ್ಟಪಟ್ಟು ತಿಂದರೆ ಮೈಗಿಡಿಯುತ್ತಲ್ಲ ಅಂತ. ನೈಟ್ ಊಟಕ್ಕೆ ಕಡಲೆಕಾಳು ಮೊಳಕೆ ಕಟ್ಟಿಟ್ಟಿದ್ದೆ. ಮಸಾಲ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಮಟನ್ ಮಸಾಲ ಥರ ರೆಡಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇವತ್ತು ಕಡಲೆಕಾಳು ಮತ್ತು ಪೊಟೆಟೊ ಕರಿ ಮಾಡೋಣ ಅಂತ. ಇದು ಸ್ವಲ್ಪ ಮಟನ್ ಕರಿ ಥರ ಟೇಸ್ಟ್ ಬರುತ್ತೆ. ಮಸಾಲೆ ಎಲ್ಲ ಹಾಕಿ, ಮಟನ್ ಮಸಾಲ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಮಸಾಲೆ ರುಬ್ಬಿ ಮಾಡಿದರೆ ಸ್ವಲ್ಪ ಮೊಳಕೆ ಬರ್ಸ್ಕೊತೀನಿ ಅಷ್ಟೇ, ಜಾಸ್ತಿ ಮೊಳಕೆ ಬರಬಾರ್ದು. ತುಂಬ ಮೊಳಕೆ ಬಂದರೆ ಅದೊಂಥರ ಸ್ವೀಟ್ ಮತ್ತು ತುಂಬ ಮೊಳಕೆ ಜಾಸ್ತಿ ಬರುತ್ತಲ್ಲ, ಅದು ನ್ಯೂಟ್ರಿಯೆಂಟ್ಸ್ ಎಲ್ಲ ಕಳ್ಕೊಳ್ಳುತ್ತೆ ಅಂತ. ತುಂಬ ಜಾಸ್ತಿ ಉದ್ದ ಮೊಳಕೆ ಎಲ್ಲ ಬರುತ್ತಲ್ಲ, ಅಷ್ಟು ಮೊಳಕೆ ಬರ್ಸಿ ತಿನ್ನಬಾರ್ದು ಅಂತಾರೆ. ಸ್ವಲ್ಪ ಸ್ವಲ್ಪ ಇಷ್ಟಿಷ್ಟು ಮೊಳಕೆ ಬರಬೇಕು. ಬ್ಯಾಕ್ಗ್ರೌಂಡ್ ವಾಯ್ಸ್ ತುಂಬಾ ಕಿರಿಕಿರಿ ಇತ್ತು. ತುಂಬ ಸೌಂಡ್ ಮಾಡ್ತಾಯಿದ್ರು ಮಕ್ಕಳು, ಮತ್ತು ವಾಯ್ಸ್ ಕೂಡ ಅಷ್ಟು ಕ್ಲಾರಿಟಿ ಇರಲಿಲ್ಲ. ಸೊ ಮತ್ತೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಈಗ ಮೊಳಕೆ ಕಟ್ಟಿರೋ ಕಾಳುಗಳನ್ನ ಹಾಗೇ ಸಲಾಡೆಲ್ಲ ಮಾಡಿ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಮತ್ತು ತುಂಬ ಮೊಳಕೆ ಬರ್ಸಿ ತಿನ್ನಬಾರ್ದು. ಸ್ವಲ್ಪ ಸ್ವಲ್ಪ ಮೊಳಕೆ ಬಂದ ತಕ್ಷಣ ಅದನ್ನ ಕರಿ ಮಾಡೋದಾಗಲಿ ಇಲ್ಲ ಸಲಾಡೆಲ್ಲ ಮಾಡಿ ತಿನ್ನೋದು ಒಳ್ಳೆಯದು. ತುಂಬ ಎಲ್ಲ ಕಾಳುಗಳನ್ನು ಒಟ್ಟಿಗೆ ಮೊಳಕೆ ಕಟ್ಟಿ ಸಲಾಡ್ ಮಾಡಿ ತಿಂದ್ರೇ ಅದರಲ್ಲಿರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ನಮಗೆ ಚೆನ್ನಾಗಿ ಸಿಗುತ್ತೆ. ಜಾಸ್ತಿ ಮೊಳಕೆ ಬಂದರೆ ಅದರಲ್ಲಿರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಕಳ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಸ್ಟ್ಯಾಂಡ್ ಬಂದು ಎಳಿತಾ ಇದ್ದಾಳೆ. ಕೆಳಗಡೆ ಇಡಂಗಿಲ್ಲ ಇವಾಗ ಸ್ಟ್ಯಾಂಡ್ನ, ಬಂದು ಎಳಿಯೋದೆ. ನಾನು ಆ್ಯಕ್ಚುಲಿ ಇದ್ರದ್ದು ರಸ ತೆಗೆದು ರಸಮು ಮಾಡ್ತೀನಿ. ಕಡಲೆಕಾಳನ್ನ ಬೇಯಿಸಿ ರಸ ತೆಗೆದು ಅದ್ರದ್ದು ಕಡಲೆಕಾಳು ರಸಮ್ ಮಾಡ್ತೀನಿ. ಅದನ್ನ ಕಡಲೆ ಉಸ್ಲಿ ಮಾಡ್ತೀವಲ್ವ, ಆ ಥರ ಮಾಡ್ತೀನಿ. ಆ್ಯಕ್ಚುಲಿ ನಾನು ಅದೇ ಥರ ಮಾಡೋಣ ಅಂತ ಹಾಕಿದ್ದು. ಬಟ್ ಇವತ್ತೇನು ಕರಿಗೆ ಏನು ಇಲ್ಲ, ನಾಳೆಗೆ ಇಡ್ಲಿಗೆ ಚೆನ್ನಾಗಿರುತ್ತೆ ಇದು.
ಸೊ ಇವತ್ತು ರಸ ತರ ಮಾಡಿ ಪಲ್ಯ ಮಾಡ್ಬಿಟ್ರೆ ನಾಳೆ ಬೆಳಗ್ಗೆಗೆ ಇಡ್ಲಿಗೆ ಏನು ಸಾರು ಇರಲ್ಲ, ರಸದಲ್ಲಿ ಊಟ ಮಾಡಕ್ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಮಸಾಲೆ ಸಾರು ಮಾಡೋಣ ಅಂತ. ಸೊ ಆಮೇಲೆ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಹಾಕಿದೆ, ಕಡಲೆ ಉಸಿ ಮಾಡಿ ರಸ ಮಾಡೋಣ ಅಂತ. ಬಟ್ ನಾಳೆ ಇಡ್ಲಿ ಮಾಡ್ತಾ ಇದೀನಿ, ಸೊ ಇಡ್ಲಿ ಜೊತೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮಸಾಲೆ ಮಾಡೋಣ ಅಂತ, ಮಸಾಲೆ ಸಾರು ಮಾಡೋಣ ಅಂತ. ನಾನೊಂದು ಟೊಮೆಟೊ ಪೆಪ್ಪರ್ ರಸಮ್ದು ಒಂದು ಲಾಗ್ ಹಾಕಿದೀನಿ, ಹೇಗ್ ಮಾಡೋದು ಅಂತ. ಅದು ಪೌಡರ್, ಹೋಮ್ ಮೇಡ್ ಪೌಡರ್ ಹೇಗ್ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ. ಅದು ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ನೀವು ಎಲ್ಲಾ ರಸಂಗೂ ಹಾಕ್ಬೋದು, ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಕೊಡುತ್ತೆ. ಈಗಿರೋ ರುಬ್ಬಿರೋ ಮಸಾಲೆನ ಹಾಕೋತಾ ಇದ್ದೀನಿ. ಕಲ್ಲುಪ್ಪು ಯೂಸ್ ಮಾಡ್ತಿದ್ದೀನಿ, ಕಲ್ಲುಪ್ಪು ಒಳ್ಳೇದು ಅಂತ ಹೇಳ್ತಾರೆ. ಸೊ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು. ನಾನು ತೋಜು ಜಿ ಇಡೇ ಬತನ ತೋಜು ಅಲ್ಲೊಂದು ತಗೊಂಡ ತೋಜ ಇಡೇ ಬಲ ಇಡೇ ಇಡೇ ಬಲ ಹೀಗೆ ಸಿಗುತ್ತೆ, ಡಬ್ಬದಲ್ಲೇ ಸಿಗತ್ತೆ, ಹಾಗೆ ಇಟ್ಬಿಟ್ಟಿದೀನಿ. ಏನೋ ಆರ್ಗನೈಸ್ ಮಾಡ್ಕೊಂಡಿಲ್ಲ, ಸ್ಲೋಲಿ ಎಲ್ಲ ಆರ್ಗನೈಸ್ ಮಾಡ್ಕೋಬೇಕು. ಎಲ್ಲ ತಗೊಬಂದ್ಬಿಟ್ಟು ಡಬ್ಬಗಳನ್ನೆಲ್ಲ ಹಾಗಾಗಿ ಇಟ್ಟಿದ್ವಿ. ಪ್ರೆಗ್ನೆನ್ಸಿ ಎಲ್ಲ ಕಷ್ಟ ಆಗತ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಏನು ಮಾಡ್ಕೊಳಕ್ ಹೋಗಿಲ್ಲ. ಎಲ್ಲ ನಾವು ಏರ್ ಟೈಟ್ ಕಂಟೈನರ್ ಪ್ಲಾಸ್ಟಿಕ್ ಎಲ್ಲ ತಗೊಂಡಿದ್ವಿ. ನನ್ನ ಹಸ್ಬೆಂಡ್ ಬೇಡ ಗ್ಲಾಸ್ ಎಲ್ಲ ಇದ್ದಾಗ ನಾನೇನಾದ್ರು ತೆಗಿತಾ ಇದ್ರೆ ಎಲ್ಲ ಹೊಡೆದಾಕ್ಬಿಡ್ತೀನಿ, ಗೊತ್ತಾಗಲ್ಲ, ಅದು ಹೊಡೆದೋಗುತ್ತೆ ಅಂತ ಹೇಳ್ಬಿಟ್ಟು ನಾವೆಲ್ಲ ಪ್ಲಾಸ್ಟಿಕ್ ಇಟ್ಕೊಂಡಿದ್ವಿ, ಏರ್ ಟೈಟ್ ಕಂಟೈನರ್ ತರ. ಸೊ ಇದು ಹಾಗೆ ಬರುತ್ತಲ್ಲ, ಹಾಗೆ ಇಟ್ಬಿಟ್ಟಿದೀನಿ. ಸ್ಲೋಲಿ ಎಲ್ಲ ಆರ್ಗನೈಸ್ ಮಾಡ್ಕೋಬೇಕು. ವಾಯ್ಸ್ ತುಂಬ ಡಿಸ್ಟರ್ಬೆನ್ಸ್ ಇದೆ, ಬ್ಯಾಕ್ಗ್ರೌಂಡ್ ಕೂಡ ಸೌಂಡ್ ಮಾಡ್ತಿದ್ರಲ್ಲ ಮಕ್ಕಳು. ಸೊ ಮತ್ತು ವಾಯ್ಸ್ ಓವರ್ ಕೊಡಬೇಕು. ಸೊ ಗೀ ಅದು ನಾನೇ ಪ್ರಿಪೇರ್ ಮಾಡಿರೋದು, ನೀವು ನೋಡ್ಬೋದು. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಹೇಗೆ ಗೀ ಪ್ರಿಪೇರ್ ಮಾಡೋದು ಅಂತ. ಗೊತ್ತಿಲ್ಲದೆ ಇರೋರು ನಾನು ಲಾಗಲ್ಲಿ ಒಂದು ಹಾಕಿದ್ದೀನಿ, ನಾನು ಯಾವ ಥರ ಪ್ರಿಪೇರ್ ಮಾಡ್ತೀನಿ ಅಂತ ನೋಡಿ. ನನಗಂತೂ ನನಗೆ ಬಟರ್ ತಂದ್ಬಿಟ್ಟು ಮನೇಲೇ ಮಾಡೋದೇ ನನಗಿಷ್ಟ. ನನಗೆ ಹೊರಗಡೆಯಿಂದ ತಂದರೆ ಇಷ್ಟನೇ ಆಗಲ್ಲ, ನಾನು ಮಾಡೋದೇ ನನಗಿಷ್ಟ ಆಗತ್ತೆ. ಸೊ ಆಲ್ಮೋಸ್ಟ್ ನಾನು ಯಾವತ್ತೂ ಬಟರ್ ತಂದುಬಿಟ್ಟು ತುಂಬ ಬಟರ್ ತೊಗೊಬಂದ್ಬಿಟ್ಟು ಒಂದೇ ಸಲ ಗೀ ಮಾಡಿ ಇಟ್ಬಿಡ್ತೀನಿ. ತುಂಬ ಒಳ್ಳೆಯದು ಮಕ್ಕಳಿಗೆಲ್ಲ. ನಾನು ಗೀನ ಹಾಕ್ತಾ ಇರ್ತೀನಿ, 1 ಸ್ಪೂನ್ ಇಲ್ಲ 2 ಸ್ಪೂನ್ ಈ ಥರ ಮಸಾಲೆ ಸಾರಿಗೆಲ್ಲ. ಒಗ್ಗರಣೆ ಹಾಕೋದು ಕಮ್ಮಿ ನಾನು, ನೀವು ಬೇಕಾದರೆ ಒಗ್ಗರಣೆ ಹಾಕೋಬೋದು. ಈ ಥರ ತುಪ್ಪ ಇದ್ದರೆ 2 ಸ್ಪೂನ್ ತುಪ್ಪ ಹಾಕ್ತೀನಿ, ಇಲ್ಲ ಅವಕಾಡೋ ಆಯಿಲ್ ಯೂಸ್ ಮಾಡ್ತೀನಿ ಅಷ್ಟೇ. ಎಲ್ಲೋ ರೇರ್ ನಾನು ಒಗ್ಗರಣೆ ಎಲ್ಲ ಹಾಕೋದು. ಪಲ್ಯಕ್ಕೆ ಬಿಟ್ಟರೆ ಸಾಂಬಾರಿಗೆಲ್ಲ, ಮಸಾಲೆ ರುಬ್ಬಿ ಸಾಂಬಾರಿಗೆಲ್ಲ ಹೀಗೆ ಇದೇ ಥರ ಮಾಡೋದು ನಾನು. ಆದಷ್ಟು ಕಮ್ಮಿ ಎಣ್ಣೆ ಯೂಸ್ ಮಾಡೋಣ ಅಂತ ಅಷ್ಟೇ. ಒಗ್ಗರಣೆ ಎಲ್ಲ ಹಾಕಬೇಕು ಅಂದರೆ ಆಯಿಲ್ ಹೀಟ್ ಮಾಡಲೇಬೇಕಾಗತ್ತಲ್ವ. ಸೊ ಹೀಟ್ ಮಾಡಿ ಆಯಿಲೆಲ್ಲ ಹೀಟ್ ಮಾಡೋದು ಅಷ್ಟು ಒಳ್ಳೆಯದಲ್ಲ, ಅದು ಸ್ಯಾಚುರೇಟೆಡ್ ಫ್ಯಾಟಾಗಿ ಕನ್ವರ್ಟ್ ಆಗುತ್ತೆ ಆಯಿಲ್ ನಾವು ಹೀಟ್ ಮಾಡಿದಾಗ. ಸೊ ಎಲ್ಲೆಲ್ಲಿ ನಮಗೆ ಆಯಿಲ್ ಯೂಸ್ ಮಾಡದೇ ಇರ್ಬೋದು ಅಲ್ಲೆಲ್ಲ ನಾವು ಆದಷ್ಟು ಕಮ್ಮಿ ಮಾಡೋಣ ಅಂತ ಅಷ್ಟೇ. ಕಡಲೆಕಾಳು ಪೊಟೆಟೋನ ಫಸ್ಟೇ ಬೇಯಿಸ್ಕೊಂಡು ಮತ್ತೆ ಮಸಾಲೆ ರುಬ್ಬಿ ಹಾಕಿದ್ರೂ ಆಗತ್ತೆ, ಇಲ್ಲ ಕಡಲೆಕಾಳು ಜೊತೆನೇ ಎಲ್ಲ ಮಸಾಲೆ ಎಲ್ಲ ರುಬ್ಬಿರೋ ಮಸಾಲೆನ ಹಾಕಿ ಒಂದು 5 to 6 ವಿಷಲ್ ಹೊಡಿಸ್ಬಿಟ್ರೆ ಚೆನ್ನಾಗಿರುತ್ತೆ. ಇಲ್ಲ ಬೇಯಿಸಿದ ಮೇಲೂ ಹಾಕಿದ್ರೂ ಆಗತ್ತೆ, ನಿಮ್ಗೆ ಹೇಗೆ ಅನುಕೂಲ ಆಗುತ್ತೆ ಆ ಥರ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಮಾಮೂಲಿ ಮಸಾಲೆಗೆ ಆನಿಯನು, ಜಿಂಜರ್ ಗಾರ್ಲಿಕ್, ಟೊಮೆಟೊ ಮತ್ತು ಮಟನ್ ಮಸಾಲ ಪೌಡರ್ ಇದ್ದರೆ ಅದು ಹಾಕ್ಕೊಳ್ಳಿ ಸ್ವಲ್ಪ. ಮತ್ತು ಕೊತ್ತಂಬರಿ ಸೊಪ್ಪು, ಕರಿ ಲೀವ್ಸ್ ಹಾಕ್ಕೊಂಡ್ರೆ ಅಷ್ಟೇ. ಮಸಾಲೆಗೆ ಏನೆಲ್ಲ ನೀವು ಚಿಕನ್ ಮಟನ್ ಮಸಾಲೆಗೆ ಏನೆಲ್ಲ ಹಾಕ್ತಿರೋ ಅದೇ ಮಸಾಲೆನ ರೆಡಿ ಮಾಡ್ಕೊಂಡು ಹಾಕ್ಕೊಳ್ಳಿ, ತುಂಬಾ ಟೇಸ್ಟಿಯಾಗಿರುತ್ತೆ. ನೋ 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 ಬಂದು ಎಳಿಯೋಕ್ಕೆ. ನೋ 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 ಡಾಲಿ, ನೋ ನೋ ಡಾಲಿ, ನೋ, ಬ್ಯಾಡ್ ಜಾಬ್. ಮೊದಲು ಸುಮ್ಮನೆ ಕೂತಿದ್ದಾಳೆ ನೋಡ್ಕೊಂಡು. ನಾನು ಬೇಜಾರ್, ಎಲ್ಲ ಕಡೆ ಹೋಗ್ಬೇಕು, ರೂಮಿಗೆ ಓಡೋಗ್ಬೇಕು, ಬಾತ್ರೂಮ್ಗೆ ಹೋಗ್ಬೇಕು, ಅದ್ ಏನ್ ಖುಷಿನೋ ಗೊತ್ತಿಲ್ಲ, ಬಾತ್ರೂಮ್ ಒಳಗಡೆ ಓಡೋಗ್ಬೇಕು, ಟಪ ಟಪ ಟಪಟ ಓಡೋಗ್ಬಿಡ್ತಾಳೆ. ನೆಂಚಿನಂದು ಒದಿಗೆ ಪೋಪುನಂದು ಗೊತ್ತಿಜತ್ತ. ಈವ್ನಿಂಗ್ ಆದರೆ ಸಾಕು, ಇವಾಗ ನಮ್ಮ ಮನೇಲಿ ಸಾಂಗ್ ಓಡ್ತಾ ಇರುತ್ತೆ. ತುಂಬಾ ಇಷ್ಟ ಆಗಿದೆ, ಕಾಂತಾರ ಮೂವಿದೆ ಈ ಸಾಂಗ್.
ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿಜ್ಜಿ ಶಿವನೇ ಭಕ್ತಿದಾರಿಯು. ನನಗೆ ಈ ಸಾಂಗಲ್ಲಿ ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು ಅಂತ ಇದೆಯಲ್ಲ, ಅದಕ್ಕಿಂತ ಗೊತ್ತಿಜ್ಜಿ ಶಿವನೇ ಭಕ್ತಿದಾರಿಯು ಅದು ತುಂಬಾ ಇಷ್ಟ ನನಗೆ. ಆ ಗೊತ್ತಿಜ್ಜಿ ಅನ್ನೋ ವರ್ಡ್ ಇದೆಯಲ್ಲ ತುಂಬಾ ಇಷ್ಟ. ಗೊತ್ತಿಲ್ಲ ಶಿವನೇ ಅನ್ನೋದಕ್ಕಿಂತ ಗೊತ್ತಿಜ್ಜಿ ಶಿವನೇ ಅನ್ನೋದು ತುಂಬಾ ಇಷ್ಟ ಆಗಿದೆ ನನಗೆ. ನಾವು ತುಳುವವರೆಲ್ಲ ಒಂಥರ ಹೆಮ್ಮೆ ನನಗೆ, ಏನೋ ಒಂಥರ ಗೊತ್ತಿಜ್ಜಿ ಅಂತ ಹೇಳಕ್ಕೆ ನಂಗೆ ತುಂಬಾ ಖುಷಿ, ಏನೋ ಆಸೆ. ಆ ಲೈನ್ ನಂಗೆ ತುಂಬಾ ಇಷ್ಟ ಆಗಿದೆ. ಐ ಹೋಪ್ ಈ ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಸಾಂಬಾರು ಆದಮೇಲೆ ಈ ಥರ ಇದೆ. ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ ಆಯಿತು. ಇವಾಗಲೂ ನನಗೆ ಇಡ್ಲಿ ಬೇಕು ಅಂದರು, ಅವ್ರಿಗೆ ಇಡ್ಲಿ ಮಾಡಿಕೊಟ್ಟೆ. ಇಡ್ಲಿ ತಿಂದು ಚೆನ್ನಾಗಿ ರೆಸ್ಟ್ ಮಾಡಿದ್ವಿ. ಸಿ ಯು ಇನ್ ನೆಕ್ಸ್ಟ್ ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.